ನಿನ್ನೆ ತಲಪಾಡಿಯಲ್ಲಿ ಅಪಘಾತವಾದ ರಿಕ್ಷಾ ಚಾಲಕನ ಮನೆಯಲ್ಲಿ ನಾವಿದ್ದೇವೆ. ಸೊ ಈ ಮನೆ ಈಗಷ್ಟೇ ಸಾಲ ಮಾಡಿ ಕಟ್ತಾ ಇರೋ ಮನೆ. ಸೊ ಅದು ಪೂರ್ಣಗೊಂಡಿಲ್ಲ. ಸೊ ಆ ಸಾಲಕದ ಕಂತು ಕಟ್ಟಬೇಕಾಗಿದೆ. ಸೊ ಅದರ ಹೊರತಾಗಿ 4 ಮಕ್ಕಳಿದ್ದಾರೆ. ಅವರ ಶಿಕ್ಷಣದ ವ್ಯವಸ್ಥೆ ನೋಡಿಕೊಳ್ಬೇಕಾಗಿದೆ. ಸೊ ಅವರ ಭವಿಷ್ಯದ ಬಗ್ಗೆ ಚಿಂತೆಯ ಸ್ಥಿತಿಯನ್ನು ಇಲ್ಲಿ ಸ್ಥಳೀಯರು ವ್ಯಕ್ತಪಡಿಸ್ತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರ ಮನೆಯವರನ್ನು ಮಾತಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬನ್ನಿ ನೋಡೋಣ. ಇನ್ನು KC ರೋಡಿಂದ ತಲಪಾಡಿಗೆ ಹೋಗುವಾಗ ಕೇರಳಕ್ಕೆ ಮುಟ್ಲಿಲ್ಲ. ಅವರು ಅಲ್ಲಿ ಬಾರ್ಡ್ರಲ್ಲಿ ನಿಂತಿದ್ದಾರೆ. ನಿಂತುವಾಗ KSRTC ಬಸ್ ಒಂದು ಓಟಕ ಮಾಡಿ ರಷ್ಯಾಗೆ ಹೊಡೆದಿದ್ದಾರೆ. ರಷ್ಯಾದಲ್ಲಿ 6 ಮಂದಿ ಇದ್ದರು. 6 ಮಂದಿ ಸ್ಪಾಟಲ್ಲೇ ಡೆಡ್ ಆಗಿದ್ದಾರೆ. ನನಗೆ ಫೋನ್ ಕರೆ ಬಂತು. ನಾನು ಮಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಫೋನ್ ಮಾಡುವಾಗ ಹೇಳಿದರೆ, ನಿಮ್ಮ ಮಾವನಿಗೆ ಹುಷಾರಿಲ್ಲ, ಸ್ವಲ್ಪ ಬಾ. ನನಗೆ ಏನು ವಿಷಯ ಏನಿಲ್ಲ, ಬಾ ನೀನು ಬಾ. ನಾನು ಅಲ್ಲಿಂದ ಬಂದರಿಂದ ಕೆಲಸ ಮಾಡ್ತಿದ್ದೆ, ಕೂಲಿ ಕೆಲಸ. ಅಲ್ಲಿಂದ ಬರುವಾಗ ಹಾಸ್ಪಿಟ್ಲ್ ನೋಡುವಾಗ ಮಾವ ಡೆಡ್ ಆಗಿದ್ದಾರೆ. ಈ ಮನೆಯಲ್ಲಿ ಯಾರೂ ಇಲ್ಲ ನೋಡಲಿಕ್ಕೆ. ನಾವು ನಿಮ್ಮಿಂದ ಮಾತಾಡಲಿಕ್ಕೆ ನಮಗೆ ಯಾವುದೋ ಪರಿವಾರ ಕೊಡಬೇಕು. ಬಡ ಕುಟುಂಬ, ಇಲ್ಲಿ ಸಾಲ 10 ಲಕ್ಷ ಸಾಲ ಉಂಟು ಈ ಮನೆಯಲ್ಲಿ. ಸಾಲ ಯಾರೂ ಇಲ್ಲ ದುಡ್ಲಿ ಕೊಡಲಿಕ್ಕೆ. ನಮ್ಮ ಕಷ್ಟ ನಿಮಗೆ ನಾವು ಹೇಳೋದು, ಯಾರಿಗೆ ಹೇಳಬೇಕು ಹೇಳಿ. ನಾವಿಬ್ಬರೇ ಮಕ್ಕಳು, ನನ್ನ ತಮ್ಮ ನನ್ನ ಇಬ್ಬರೇ ಇರೋದು. ನಾನು ಬಂದು ಬ್ಯಾಂಗ್ಳೂರಲ್ಲಿದ್ದೀನಿ. ಇವನಿಲ್ಲಿ ಆಟೋ ಓಡಿಸ್ತಾ ಇದ್ದಾನೆ. ನಾನು ಬ್ಯಾಂಗ್ಳೂರಲ್ಲಿ ಆಟೋನ ಓಡಿಸ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಇರೋದು. ಆ್ಯಕ್ಸಿಡೆಂಟ್ ಬಗ್ಗೆ ನನಗೆ ನಿನ್ನೆ ಮಧ್ಯಾಹ್ನ ಒಂದು 2 ಗಂಟೆಗೆ ಫೋನ್ ಕರೆ ಬಂತು, ಈ ಥರ ಆಗಿದೆ ಅಂತೇಳಿ. ಆವಾಗಲೇ ನಾವು ಹೊರಟಿದ್ದೀವಿ. ಆದರೆ ನಮ್ಮ ಸ್ಪೀಕರ್ ಸಾರ್ ಅವರು ಏರ್ಪೋರ್ಟಲ್ಲಿ ಫ್ಲೈಟ್ ಟಿಕೆಟ್ ಮಾಡಿಸಿ ನಮ್ಗೆ 5-7 ಟಿಕೆಟ್ ಮಾಡಿಸಿ ರಾತ್ರಿ 11-12 ಗಂಟೆಗೆ 10ವರೆಗೆ ರೀಚ್ ಆಗಿದ್ದೀವಿ ಏರ್ಪೋರ್ಟಿಗೆ. 11 ಗಂಟೆಗೆ ಹಾಸ್ಪಿಟ್ಲ್ ಬಂದಿದ್ದೀವಿ. ಈ ಮನೆಯಲ್ಲಿ ನನ್ನ ತಮ್ಮ 5ರಲ್ಲಿ, ಆಮೇಲೆ ಅವ್ರ ಮಿಸ್ಸಸ್ಸು 4 ಜನ ಮಕ್ಕಳಿದ್ದಾರೆ. ದೊಡ್ಡವನು ಬಂದು ಇಬ್ಬರು ಓದ್ತಾ ಇದ್ದಾರೆ. ದೊಡ್ಡವನು +2 ಅಲ್ಲಿ ಓದ್ತಾ ಇದ್ದಾನೆ. ಚಿಕ್ಕವಳು 2ನೇವಳು ಫಲಾ ಸ್ಕೂಲಲ್ಲಿ 9ನೇ ತರಗತಿಯಲ್ಲಿದ್ದಾಳೆ. ಆಮೇಲೆ ಚಿಕ್ಕದು ಮಕ್ಕಳಿದ್ದಾರೆ. ಒಂದು ವಿಶೇಷ ಮಕ್ಕಳು ಮಗುವದು ಹ್ಯಾಂಡಿಕ್ಯಾಪ್ ಆಗಿ. ಮಗುವನ್ನ ಮಂಗಳೂರಲ್ಲಿ ಒಂದು ಆಗ್ನೆಸ್ ಸ್ಪೆಷಲ್ ಸ್ಕೂಲಲ್ಲಿ ಸೇರಿಸಿದ್ದಾರೆ. ಚಿಕ್ಕ ಮಗುವಿನ 3.5 ವರ್ಷ. ಇಲ್ಲ, ಈಗ ಮುಂಚೆ ಅವನಿಂದನೇ ಆಗ್ತಾ ಇದ್ದೆಲ್ಲ. ಈಗ ಇನ್ನು ಮುಂದೆ ಅವನಿಗೆ ಅಂತ ನಾನೇ ಇರೋದು ಇವಾಗ. ಮತ್ತು ಅವ್ರ ಮಾವ ಇದ್ದಾರೆ, ಬಾಮ್ಮ ಇದ್ದಾರೆ. ನಾವು ಅಂತ ಮೊದಲು ನಾವು ಇಬ್ಬರೇ ಇರೋದು. ನಮ್ಮ ತಂದೆ ತಾಯಿ ಯಾರೂ ಇಲ್ಲ. 4-5 ವರ್ಷ ಆಯಿತು ಹೋಗಿ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇರೋದು? ಇವರು ಒಂದು 10-14 ವರ್ಷ ಆಯಿತು ಆಟೋ ಓಡಿಸ್ತಾ ಇದ್ದಾರೆ. ಆಟೋದಿಂದನೇ ಜೀವನ ಅವ್ರದ್ದು. ಮನೆ ಬೇರೆ ಕಟ್ಟಿದ್ದಾನೆ ಈಗ. ಮನೆ ಅದರಲ್ಲಿ ಫುಲ್ ಲೋನಲ್ಲಿದೆ. ಈಗ 2-3 ವರ್ಷ ಆಯಿತು ಲೋನ್ ಕಟ್ತಾ ಇದ್ದಾನೆ. 10 ವರ್ಷ ಲೋನ್ ಅಂತ ಕಾಣಿಸುತ್ತೆ. ಈಗ ಎಲ್ಲ ಅದರಿಂದನೇ ಅವನು ಆಟೋ ಓಡಿಸಿ ಅದು ಇದು ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾನೆ. KC ರೋಡಲ್ಲಿ ಅವ್ರು ಹೋಗಿರೋದು ತಲಪಾಡಿ, ಪ್ಯಾಸೆಂಜರ್ನ ಕರ್ಕೊಂಡು ಹೋಗಿರೋದು. ತಲಪಾಡಿ ಕ್ರಾಸಲ್ಲಿ ಬಾರ್ಡ್ರಿಗೆ ಬಿಡೋಕ್ಕಂತ ಹೋಗಿದ್ದಾರೆ. ಆವಾಗ ಈ ಇನ್ಸಿಡೆಂಟ್ ಆಗಿದೆ. ಎಲ್ಲ ಹೋಗ್ತಾಯಿದ್ದಾರೆ. ಎಲ್ಲದಕ್ಕೂ ಇವನೇ ಬೇಕು. ಏರಿಯಾ ಫುಲ್ಲು ಇವನೇ ಬೇಕು. ಅಲ್ಲಿ ಅಂತ ಎಲ್ಲರೂ ಬರ್ತಾಯಿದ್ದಾರೆ. ಬಡ ಸಣ್ಣ ಮಕ್ಕಳು ಸಾಲದಲ್ಲಿ, ಆಟೋದಲ್ಲಿ ಸಾಲ ಉಂಟು, ಮನೆ ಸಾಲ, ಅಲ್ಲಿ ಬ್ಯಾಂಕ್ ಸಾಲ ಎಲ್ಲ ಸಾಲ ಉಂಟು. ಇದಕ್ಕೆ ಪರಿಹಾರ ನೀವೇ ಕೊಡಬೇಕು. ನಾವು ಕೇಳುವುದು ಅಷ್ಟೇ. ನನ್ನ ಮಗಳ ಗಂಡ ಇವರ ಕೊಂಡೇ ಇಲ್ಲಿ ಜೀವನ ಕಳೆಯುವುದು. ಮತ್ತು ಯಾರಿಗೂ ಕೊಡುವರು ಇಲ್ಲ. ಅವರಿಂದಲೇ ಆಗಬೇಕಲ್ಲ. ಮುಂದಿನ ವಯಸ್ಸು ಏನು ದೇವರಿಗೆ ಗೊತ್ತು. ಬೇರೆಯವರಿಗೆ ಕೊಡುವುದು ಅವ್ರಿಗೆ ಯಾರು ಇಲ್ಲ. ಆ ಮಣ್ಣದ ಇತ್ತು. ಈ ಮತ್ತು ಬ್ಯಾಂಕ್ದು ಲೋನ್ ಇದಾದ ಮೇಲೆ ಅದು 10 ಲಕ್ಷ ಇತ್ತು. ಈಗ 2 ಲಕ್ಷ ಕಟ್ಟಿದಾಯಿತು. ಇನ್ನು ಬಾಕಿ ಉಂಟು. ಅದು ಈ ಬ್ಯಾಂಕಿನವರು ಬಿಟ್ಟದರೆ ಒಳ್ಳೆಯದಾಯಿತು. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.